ಈ ಹಿಂದೆ ಆರೋಗ್ಯ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿದಂತ ಯುಟಿ ಖಾದರ್ ಅವರು ಈಗ ಮತ್ತೆ ಅದೇ ಇಲಾಖೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಒಂದು ಪ್ರಯತ್ನ ಮಾಡೋಣ. ಸರ್, ಯಾಕಂದ್ರೆ 3 ವರ್ಷಗಳ ಕಾಲ ನಿಮ್ಮನ್ನ ಸಭಾಧ್ಯಕ್ಷರನ್ನಾಗಿ ನೋಡ್ತಾ ಇದ್ರು, ಈಗ ಆರೋಗ್ಯ ಇಲಾಖೆಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಏನ್ ಸರ್, ಹೇಗೆ ಅನಿಸುತ್ತೆ? ಈಗ ನನಗೆ ಬಹಳ ಖುಷಿ ಅನಿಸ್ತದೆ. ಇದರಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಇವತ್ತು ನಾವು ಮಗು ಹುಟ್ಟೋದಕ್ಕಿಂತ ಮೊದಲಿಂದ ಇನ್ನು ಜನ ಸಾಯೋವರೆಗೂ ಕೂಡ ನಮಗೆ ಕಾರ್ಯಕ್ರಮ ಹಮ್ಮಿಕೊಳ್ಬಹುದು. ಅದು ಬೇರೆ ಬೇರೆ ಹಮ್ಮಿಕೊಂಡು ಸರ್ಕಾರದ ಮುಖಾಂತರ ಅವರಿಗೆ ಉತ್ತಮವಾದ ಯೋಜನೆ ರೂಪಿಸುವ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ. ಆ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಖಂಡಿತವಾಗಿ ನಾನು ಮಾಡ್ತೇನೆ. ಜನರಿಗೆ ಎಷ್ಟು ಪ್ರಯೋಜನ ಆಗುವ ಯೋಜನೆ ಸಾಧ್ಯವಿದೆಯಾ, ಯೋಜನೆ ರೂಪಿಸುವ ಮಾತ್ರ ಅಲ್ಲ, ಅವರ ಕಾಲುಬಡಗೆ ಮುಟ್ಟಿಸುವ ಕೆಲಸ ಕೂಡ ಮಾಡ್ತೇವೆ. ಅದಕ್ಕಾಗಿ ನನ್ನ ಅಧಿಕಾರಿಗೆ ಹೇಳಿದ್ದೇನೆ, ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ ನಿಮ್ಮ ಕೆಲಸ ಮಾಡಲಿಕ್ಕೆ. ಕೆಲಸ ಮಾಡದಿದ್ದಲ್ಲಿ ಬಹುಶಃ ಮತ್ತೆ ನನ್ನದೇ ಕ್ರಮ ನಾನು ತಗೊಳ್ಬೇಕಾಗ್ತದೆ. ಅದಕ್ಕೆ ಯಾವುದೆಲ್ಲ ಕಾನೂನು ಚೇಂಜ್ ಆಗಬೇಕು ಅದು ನೀವು ಕೊಡಿ, ನಾವು ಅದನ್ನು ಇಮಿಡಿಯೇಟ್ ನಾನು ಮಾಡಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಸೊ ಅವರೆಲ್ಲ ಕೂಡ ಒಪ್ಪಿದ್ದಾರೆ. ಇವತ್ತು ಪ್ರಥಮ ಮೀಟಿಂಗ್ ನಾನು ನಡೆಸಿದ್ದೇನೆ. ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತೇನೆ. ಸರ್, ತಾವು ವಿಧಾನಸಭಾಧ್ಯಕ್ಷರಾಗಿದ್ದಾಗ ಶಾಸಕರಿಗೆ ಕಿವಿ ಹಿಂಡೋದು, ಸೂಚನೆ ಕೊಡುವಂಥದ್ದು, ಎಚ್ಚರಿಕೆ ಕೊಡೋದು ಎಲ್ಲವನ್ನು ಮಾಡ್ತಿದ್ರೆ, ಈಗ ಸಚಿವರಾಗಿದ್ದಾರೆ, ಅದನ್ನ ಮೆಲ್ಕು ಹಾಕೋದಾದ್ರೆ ಹೇಗೆ ಸರ್? ಅದನ್ನ ಮೆಲ್ಕು ನಾನು ಬೇಗ ಬರಬೇಕು ಅಷ್ಟೇ. ಈಗ ನನಗೆ ಸಮಸ್ಯೆ ಬರೋದಿದ್ರೆ ಈಗ ಇನ್ನು ಎಲ್ಲಕ್ಕಿಂತ ಫಸ್ಟ್ ನಾನೇ ಬರಬೇಕು ಇನ್ನು ಬೇಗ. ಸರ್, ಮತ್ತೆ ಇಲಾಖೆಗೆ ಈಗ ಹಿಂದೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಿದ್ರೆ, ಈಗ ಒಂದಷ್ಟು ವಿಷನ್ಸ್ ಇರುತ್ತೆ, ಮತ್ತೆ ಇದು ಮಾಡಬಹುದಾಗಿತ್ತು ಅಂತ. ಈಗ ಮತ್ತೆ ಎಂಟ್ರಿ ಆಗಿರುವಂತ ಕಾರಣಕ್ಕಾಗಿ ಬೇರೆ ಹೊಸದಾಗಿ ಏನು ವಿಷನ್ಸ್ ಇಟ್ಕೊಂಡಿದ್ರ? ಇಲ್ಲ, ಕೆಲವೊಂದು ಯೋಜನೆ ಏನಿತ್ತ ಸಮರ್ಪಕವಾಗಿ ತಳಮಟ್ಟದಲ್ಲಿ ಕೆಲವೊಂದು ಕಾರಣಕ್ಕೆ ಅನುಷ್ಠಾನ ಮಾಡ್ತಾ ಇಲ್ಲ. ಒಂದು ಉದಾಹರಣೆಗೆ ಆಯುಷ್ಮಾನ್ ಭಾರತ ಕರ್ನಾಟಕ ಯೋಜನೆ ಅಡಿಯಲ್ಲಿ BPL ಕಾರ್ಡಿನ ಯಾರದೊಬ್ಬ ನಮ್ಮ ಸೋದರಿಗೆ ರೋಗಿಗಳಿಗೆ ಏನಾದೊಂದು ಚಿಕಿತ್ಸೆ ಇದೆ ಆಗಬೇಕಾದ್ರೆ ಅದು 100ಕ್ಕೂ 100 ಫ್ರೀ ಆಗಬೇಕು. ಆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅವರು ಒಂದು ಪೈಸೆ ಕೂಡ ಕಿಸೆಯಿಂದ ಕೊಡಬಾರ್ದು. ಆದರೆ ನಾವು ಕೆಲವೊಂದು ಆಸ್ಪತ್ರೆ ನೋಡ್ತಾ ಇದ್ದೇವೆ, ಯಾರಾದರೂ ಒಂದು ಪೇಷಂಟ್ ಆಯುಷ್ಮಾನ್ ಯೋಜನೆ ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಅವನು ಹೊರಗೆ ಬರುವಾಗ ಅವನು ಫ್ರೀಯಾಗಿ ಕಳಿಸೋದಿಲ್ಲ. ಸ್ವಲ್ಪ ಅದೇ ಖರ್ಚಾಗಿದೆ, ಸ್ವಲ್ಪ ಇದೇ ಖರ್ಚಾಗಿದೆ, ಅದು ನಿಮ್ಗೆ ಆಯುಷ್ಮಾನ್ ಇಷ್ಟು ಮಾತ್ರಕ್ಕೆ ಬಂದಿದೆ, ಇನ್ನು ಬೇರೆಕ್ಕೆ ಬರಲ್ಲ ಅಂತೇಳಿ ಇವರ ಮೇಲೆ ಭಾರ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸಂಪೂರ್ಣವಾದ ಕಡಿವಾಣ ಆಗ್ತದೆ. ಈಗ ವೈದ್ಯಾಧಿಕಾರಿಗಳು ಅಂದ್ರೆ ಸರ್ಕಾರಿ ವೈದ್ಯರು ಎಲ್ಲರೂ ಕೂಡ ಖಾಸಗಿಯಲ್ಲಿ ಬೇರೆ ಕಡೆ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು, ಮತ್ತೆ ಕ್ಲಿನಿಕ್ ಬೇರೆ ಖಾಸಗಿ ಇದರಲ್ಲಿ ಮೆಡಿಸಿನ್ಸ್ ತರುವಂತ ನಿಟ್ಟಿನಲ್ಲಿ ಕೂಡ ಅವರು ಆ ರೀತಿಯ ಅನ್ಯ ಮಾರ್ಗದ ಕೆಲಸಗಳು ಮಾಡ್ತಿದ್ದಾರೆ ಅನ್ನುವಂಥ ಆರೋಪಗಳಿದ್ದಾವೆ. ನೋಡಿ, ಒಂದು ಸಮಯ ಇದೆ ಡಾಕ್ಟರ್ಗಳಿಗೆ, ಬೆಳಿಗ್ಗೆ 8ರಿಂದ ಇಷ್ಟು ಗಂಟೆ ತನಕ. ಆ ಟೈಮ್ನಲ್ಲಿ ಅವರು ಇರಬೇಕು. ಆ ಟೈಮ್ ಇದ್ದ ನಂತರ ಅವರು ಪ್ರೈವೇಟ್ ಆಗಿ ಅವ್ರು ಕೆಲಸ ಮಾಡ್ಬೋದು. ಹಾಗೆ ಮಾಡಲೇಬೇಕಲ್ಲ. ಅವ್ರು ಕಲಿತ ನಂತರ ಅಲ್ಲಿ ಪಕ್ಕದಲ್ಲಿ ಕ್ಲಿನಿಕ್ ಮಾಡ್ಬೋದು, ಅವ್ರಿಗೆ ಬಿಟ್ಟಂಥ ವಿಚಾರ. ಅದಲ್ಲ, ನಾವೇನು ಅವ್ರು ಕೊಟ್ಟ ಸರ್ಕಾರ ಏನು ಅವ್ರಿಗೆ ಸಂಬಳ ಕೊಡ್ತದೆ, ಆ ಒಂದು ಟೈಮ್ಗೆ ಬರಬೇಕು, ಆ ಟೈಮ್ ತನಕ ಅವ್ರು ನಿಲ್ಬೇಕು. ಅದು ನಮ್ಮ ಸಿಸ್ಟಮ್. ಅಲ್ಲ, ದಿಢೀರ್ನೆ ನೀವು ಕೂಡ ಆಸ್ಪತ್ರೆಗಳೆಲ್ಲ ಭೇಟಿ ಕೊಡ್ತಿದ್ರೆ, ಸೊ ಏನನ್ಸ ಅಲ್ಲೆಲ್ಲ ಏನು ಕೊರತೆಗಳಿದ್ದಾವೆ, ಪ್ರಧಾನವಾಗಿ ಏನು ಕಾಣಿಸ್ತಿದೆ ಅಲ್ಲೆಲ್ಲ? ಕೆಲವೊಂದು ಕೊರತೆಗಳಿತ್ತು. ಅದನ್ನು ಬಹುಶಃ ನಾನು ಬಹಳ ಸ್ಪಷ್ಟ ನಿನ್ನೆ ಹೇಳಿದ್ದೇನೆ. ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕು. ಇದು ನಿಮ್ಮ ಸ್ವಂತ ಆಸ್ಪತ್ರೆ ಅನಿಸಿ, AM ಇದ್ದಾರೆ, RM ಇದ್ದಾರೆ, ಡಾಕ್ಟರ್ಸ್, ಇದು ನೀವೊಂದು ಫ್ಯಾಮಿಲಿ ಥರ ಇದ್ದುಕೊಂಡು, ಇದು ನೀವು ಗೌರ್ಮೆಂಟ್ ಆಸ್ಪತ್ರೆ, ಇದು ನಿಮ್ಮ ಸ್ವಂತ ಆಸ್ಪತ್ರೆ, ನೀವೊಂದು ಸ್ವಂತ ಆಸ್ಪತ್ರೆಗೆ ಮ್ಯಾನೇಜ್ ಮಾಡ್ತೀರಿ, ನೀವು ಆ ರೀತಿ ಮ್ಯಾನೇಜ್ ಮಾಡಿ ಅಂತ ಅವ್ರಿಗೆ ನಿಮ್ಗೆ ಏನು ಸಹಕಾರ ಬೇಕು ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದೇನೆ. ಸರ್, ಇನ್ನೊಂದು, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅಂದ್ರೆ ಇನ್ನು ಪ್ರಮಾಣ ವಚನ ಸ್ವೀಕರಿಸಿ 2 ದಿನನೂ ಆಗಿಲ್ಲ. ಈ ರೀತಿಯ ಬೆಳವಣಿಗೆಗಳು ಏನು ಪಕ್ಷ ಮತ್ತೆ ಸರ್ಕಾರಕ್ಕೆ ಒಂದು ರೀತಿ ಕಸಿಬಿಸಿ ಅಂತ ಅನ್ಸುತ್ತಾ? ಇವತ್ತು ಎಲ್ಲ ವಿಚಾರಗಳು ಏನಿದೆಯಾ ಅದನ್ನೆಲ್ಲ ಮುಖ್ಯಮಂತ್ರಿಗಳು ಪಕ್ಷ ಅಧ್ಯಕ್ಷರು ಕೂತ್ಕೊಂಡು ಬಗೆಹರಿಸ್ತಾರೆ ಎಂಬ ವಿಶ್ವಾಸ ಇದೆ. ಅದು ಬಗೆಹರಿತದೆ. ಮತ್ತು ನಮ್ಮೆಲ್ಲ ಹಿರಿಯ ನಾಯಕರು ಪಕ್ಷಕ್ಕೆ ಕಟ್ಟಲಿಕ್ಕೆ, ಪಕ್ಷಕ್ಕೆ ದುಡ್ಲಿಕ್ಕೆ ಬೇಕಾದಾಗೆ ಅವರು ಸಹಕಾರ ಕೊಟ್ಟವರು, ಅವರು ನಮ್ಮ ಜೊತೆ ಇರ್ತಾರೆ. ಅವರು ಪಕ್ಷದ ವ್ಯಾಪ್ತಿಯಲ್ಲೇ ಬಹುಶಃ ಅವರು ಚರ್ಚಿಸಿ ಅದನ್ನು ಪರಿಹಾರ ಕಾಣ್ತಾರೆ ಎಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಥ್ಯಾಂಕ್ ಯು. ಇದಿಷ್ಟು ಕೂಡ ಯುಟಿ ಖಾದರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.